ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ಭೂಮಿ ಕಂಪಿಸ್ತಾ ಇದ್ದಂತೆ ಜನ ಹೊರಗಡೆ ಓಡಿ ಬಂದಿದ್ದಾರೆ. ರಿಕ್ಟರ್ ಮಾಪಕದಲ್ಲಿ 5.2ರಷ್ಟು ತೀವ್ರತೆ ದಾಖಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಬಲ ಭೂಕಂಪ, ಭೂಮಿ ಕಂಪಿಸ್ತಾ ಇದ್ದಂತೆ ಜನ ಹೊರಗಡೆ ಓಡಿ ಬಂದಿದ್ದಾರೆ. ರಿಕ್ಟರ್ ಮಾಪಕದಲ್ಲಿ 5.2ರಷ್ಟು ತೀವ್ರತೆ ದಾಖಲಾಗಿದೆ. ಫ್ಯಾನ್ಗಳು, ಲೈಟ್ಗಳು ಒಂದು ರೀತಿ ಅಲ್ಲಾಡಿದಂತಹ ಅನುಭವ ಆಗಿದೆ. ಕೋಲ್ಕತ್ತಾ ನಗರದ ಬಿಲ್ಡಿಂಗ್ಗಳಲ್ಲಿರುವಂತಹ ಜನರಿಗೆ ಆತಂಕ ಶುರುವಾಗಿದೆ. ಯಾವಾಗ ಭೂಮಿ ಕಂಪಿಸಿದಂತಹ ಅನುಭವ ಆಯಿತು, ಇಮಿಡಿಯೇಟ್ ಆಗಿ ಜನ ಹೊರಗಡೆ ಓಡಿ ಬಂದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಭೂಕಂಪ ಸಂಭವಿಸಿರೋದು. ರಿಕ್ಟರ್ ಮಾಪಕದಲ್ಲಿ 5.2ರ ತೀವ್ರತೆ ದಾಖಲಾಗಿದೆ. ಯಾವಾಗ ಭೂಮಿ ಕಂಪಿಸುವಂತಹ ಅನುಭವ ಆಗುತ್ತೆ, ಇಮಿಡಿಯೇಟ್ ಆಗಿ ಹೊರಗಡೆ ಓಡಿ ಬಂದಿದ್ದಾರೆ. ಫ್ಯಾನ್ಗಳು, ಲೈಟ್ಗಳು ಇದೆಲ್ಲ ಒಂದು ರೀತಿ ಅಲ್ಲಾಡದಂಥ ಅನುಭವ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಫ್ಯಾನು ಆಮೇಲೆ ಆ ವಾಟರ್ ಬಾಟ್ಲಲ್ಲಿರುವಂಥ ನೀರು ಹೆಂಗೆ ಅಲ್ಲಾಡ್ತಾ ಇದೆ ನೋಡ್ತಾ ಇದ್ದೀವಿ. 5.2 ರಿಕ್ಟರ್ ಮಾಪಕದಲ್ಲಿ 5.2 ತೀವ್ರತೆ ದಾಖಲಾಗಿದೆ. ಭೂಮಿ ಕಂಪಿಸುವಂತಹ ಅನುಭವ ಆಗ್ತಾ ಇದ್ದಂತೆ ಗಾಬರಿಯಿಂದ ಜನ ಹೊರಗಡೆ ಓಡಿ ಬಂದಿದ್ದಾರೆ. ನೋಡ್ತಾ ಇದ್ದೀವಿ. ಸಹಜವಾಗಿ ಈ ಬಿಲ್ಡಿಂಗ್ಗಳಲ್ಲಿರುವಂಥವ್ರಿಗೆಲ್ಲ ಒಂದು ರೀತಿ ಆತಂಕ, ಯಾಕಂತಂದರೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ. ಯಾವಾಗ ಭೂಮಿ ಕಂಪಿಸುವಂಥ ಅನುಭವ ಆಗುತ್ತೆ, ಇಮಿಡಿಯೇಟಾಗಿ ಎಲ್ಲ ಹೊರಗಡೆ ಓಡಿ ಬಂದಿದ್ದಾರೆ. ಗಾಬರಿಯಲ್ಲಿ ನಿಂತ್ಕೊಂಡು ಅವು ತಮಗಾದಂಥ ಅನುಭವದ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರೆ. ಹಿಂಗೆ ಅನಿಸ್ತು, ಏನಾಯಿತು ಅಂತೇಳಿ. ಮನೇಲಿದ್ದಂಥ ಪಾತ್ರೆ ಪಗಡೆ, ಲೈಟ್ಗಳು, ಫ್ಯಾನ್ಗಳು, ಆಮೇಲೆ ವಸ್ತುಗಳೆಲ್ಲ ಏನಿದ್ವು ಅದೆಲ್ಲವೂ ಕೂಡ ಅಲ್ಲಾಡಿದೆ. ಈ ಒಂದು ಭೂಮಿ ಕಂಪಿಸ್ತಾ ಇದ್ದಂತೆ ಜನ ಹೊರಗಡೆ ಓಡಿ ಬಂದಿದ್ದಾರೆ. ಹೊರಗಡೆ ಬಂದ ನಂತರದಲ್ಲಿ ಆತಂಕದಿಂದ ತಮಗಾದಂಥ ಅನುಭವದ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಪಶ್ಚಿಮ ಬಂಗಾಳದಲ್ಲಿ ಭೂಮಿ ಕಂಪಿಸಿದಂಥ ಅನುಭವ ಆಗಿದೆ. ಎಷ್ಟೊತ್ತಿಗೆ ನಡೆದಿದ್ದು, ಏನು ಡೀಟೇಲ್ಸ್ ಸಿಕ್ಕಿದೆ? ಇನ್ನು ಮಧ್ಯಾಹ್ನ ಪ್ರಭು ಈ ಒಂದು ಘಟನೆ ನಡೆದಿರೋಂಥ ಅನುಭವ ಬಂದಿರೋದು. ಪಶ್ಚಿಮ ಬಂಗಾಳದ ಜನರು ಮಧ್ಯಾಹ್ನದ ಹೊತ್ತಿನಲ್ಲಿ ಈ ಒಂದು ಘಟನೆ ನಡೆದಿರೋಂಥ ಸಮಯದಲ್ಲಿ ಕುರ್ಚಿಗಳು ಅಲ್ಲಾಡಿರೋದು, ಮನೆಯಲ್ಲಿ ಫ್ಯಾನ್ಗಳು ಅಲ್ಲಾಡಿರೋದು, ಮತ್ತೆ ಅಡುಗೆ ಮನೆಯಲ್ಲಿದ್ದ ಪಾತ್ರೆ ಪಗಡಿಗಳೆಲ್ಲ ಕೆಳಗಡೆ ಬಿದ್ದು ಜನ ಆತಂಕಕ್ಕೊಳಗಾಗಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಒಂದು ಮಾಹಿತಿಯನ್ನ ಹುಡುಕಾಟ ಮಾಡಕ್ಕೆ ಹೊರಟಾಗ ಈ ಒಂದು ಭೂಕಂಪದ ಕೇಂದ್ರ ಬಾಂಗ್ಲಾದೇಶದ ಒಂದು ಕುಗ್ರಾಮದಲ್ಲಿ ಈ ಒಂದು ಭೂಕಂಪದ ಕೇಂದ್ರ ಪತ್ತೆಯಾಗಿದೆ. ಬಾಂಗ್ಲಾ ಮತ್ತೆ ಭಾರತದ ಗಡಿ ಭಾಗದಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿ ಈ ಒಂದು ಭೂಕಂಪದ ಕೇಂದ್ರ ಪತ್ತೆಯಾಗಿದೆ. ಈ ಒಂದು ಭೂಕಂಪದ ಕೇಂದ್ರ ಭಾರತ ಮತ್ತು ಬಾಂಗ್ಲಾ ಗಡಿಯಿಂದ 100 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಬಾಂಗ್ಲಾ ದೇಶದ ಒಳಗಡೆ ಇದೆ. ಏನೊಂದು ಹಲವು ನದಿಗಳ ಒಂದು ಮುಖಜ ಭೂಮಿಯಲ್ಲಿ ಏನೊಂದು ಕುಲ್ನಾ ಅಂತ ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಭೂಕಂಪದ ಕೇಂದ್ರ ಇದ್ದು, ಆ ಬಳಿಕ ಕೋಲ್ಕತ್ತಾದಲ್ಲಿ ಕೂಡ ಭೂಕಂಪದ ಕಂಪನ ಆಗಿದೆ. ಕುಲ್ನಾದಲ್ಲಿ 5.4ರಷ್ಟು ತೀವ್ರತೆ ಭೂಕಂಪ ಆಗಿದ್ದು, ಕೋಲ್ಕತ್ತಾದಲ್ಲಿ ಸುಮಾರು 4.9ರಷ್ಟು ತೀವ್ರತೆ ಭೂಕಂಪದ ಅನುಭವ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೋಲ್ಕತ್ತಾ ಇರ್ಬೋದು, ಇಡೀ ಪಶ್ಚಿಮ ಬಂಗಾಳ ದೇಶ ರಾಜ್ಯ ಏನಿದೆ, ಈ ರಾಜ್ಯವು ಭೂಕಂಪ ವಲಯದ ಒಂದು ಯೆಲ್ಲೋ ಝೋನ್ ನಲ್ಲಿ ಬರುತ್ತೆ. ಅಂದ್ರೆ ಈ ವಿಭಾಗದಲ್ಲಿ 1ರಿಂದ 2ರಷ್ಟು ಪ್ರಮಾಣದ, ರಿಕ್ಟರ್ ಮಾಪಕದಲ್ಲಿ 1ರಿಂದ 2ರಷ್ಟು ಪ್ರಮಾಣದ ಭೂಕಂಪಗಳು ಸಂಭವಿಸುವ ಸಾಧ್ಯತೆ ಇದೆ. ಆದ್ರೆ ಈ ಭಾಗದಲ್ಲಿ ಇದೀಗ 4ಕ್ಕಿಂತ ಹೆಚ್ಚಿನ ಮಟ್ಟದ ಭೂಕಂಪ ಸಂಭವಿಸಿರೋದು ಭಾರಿ ಆತಂಕ ಕಾರಣವಾಗಿದೆ. ಈ ಕುರಿತಾಗಿ ಭೂಗರ್ಭ ಶಾಸ್ತ್ರಜ್ಞರು ಪರಿಶೀಲನೆ ನಡೆಸ್ತಾ ಇದ್ದು, ಈ ಭೂಕಂಪಕ್ಕೆ ನಿಖರವಾದ ಕಾರಣ ಏನು ಅಂತ ಪತ್ತೆ ಹಚ್ಚಕ್ಕೆ ಹೊರಟಿದ್ದಾರೆ. ಜೊತೆಯಲ್ಲೇ ಏನು ಕೋಲ್ಕತ್ತಾದಲ್ಲಿ ಒಂದು ಭೂಕಂಪದ ಅನುಭವ ಆಗಿದೆ. ಈ ಸಂದರ್ಭದಲ್ಲಿ ಯಾವುದೇ ಕಟ್ಟಡ ಕುಸಿತ ಆಗಿರುವಂತದ್ದು ಅಥವಾ ಯಾವುದೇ ಜೀವ ಹಾನಿಯಾದಂತಹ ವರದಿಗಳು ಇದುವರೆಗೂ ಕೇಳಿ ಬಂದಿಲ್ಲ ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.